ಸಂಕಷ್ಟಹರ ಚತುರ್ಥಿಯ ಹಾಗೂ ಕನಕದಾಸ ಜಯಂತಿಯ ಕಾರ್ತಿಕ ಮಾಸದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸದಲ್ಲಿ ನೀವು ಕಾಣ್ತಾ ಇದ್ದೀರಿ 2 ಗ್ಲಾಸ್ಗಳು ಇರತಕ್ಕಂತಹದ್ದು. ಈ ಗ್ಲಾಸಿನ ಒಂದು ರಿಂದಾಗಿ ನಾವು ನಮ್ಮ ಶರೀರಕ್ಕೆ ಒಳಿತಾಗುವಂತಹ ರೀತಿಯಾದಂತಹ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಪಡೆಯೋಣ. ಈ ಗ್ಲಾಸಲ್ಲಿ ಏನಿದೆ? ಅಬ್ಬಾ, ಈ ಗ್ಲಾಸಲ್ಲಿ ಲಿಂಬೆಹಣ್ಣು ಇರೋದು ಹೌದಲ್ಲ. ಈ ಲಿಂಬೆಹಣ್ಣನ್ನು ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನಿಮಗೆಲ್ಲ ಸಾಧಾರಣ ಗೊತ್ತಿದೆ. ಶರ್ಬತ್ತು, ಅನಂತರದಲ್ಲಿ ಕೆಲವು ಗೊತ್ತಿರ್ತಕ್ಕಂಥವರು ಆರೋಗ್ಯದ ದೃಷ್ಟಿಯಲ್ಲಿ, ಹಾಗೂ ಜ್ಯೂಸು, ಸೋಡಾ ಶರ್ಬತ್ತುಗಳಿಗೆ, ಹಾಗೂ ಕೆಲವೊಂದು ತಲೆನೋವುಗಳಿಗೂ ಕೂಡ ಈ ಲಿಂಬೆಹಣ್ಣನ್ನು ಬಳಸ್ತಾರೆ. ಮತ್ತು ವಿಶೇಷವಾಗಿ ಪಿತ್ತ ಇತ್ಯಾದಿಗಳು ಉಂಟಾದಾಗ ಲಿಂಬೆಹಣ್ಣಿನ ಶರ್ಬತ್ತುಗಳನ್ನು ಮಾಡಿ ತಗೊಳ್ತಾರೆ. ಆದರೆ ನಿಮಗೆಲ್ಲ ಗೊತ್ತಿಲ್ಲದೆ ಇರತಕ್ಕಂತಹ ಇನ್ನೊಂದು ಮಹತ್ವವಾದಂತಹ ಈ ಲಿಂಬೆಹಣ್ಣಿನ ಒಂದು ಪವಾಡದ ಕಥೆಯನ್ನು ನಾವು ತಿಳಿಸ್ತೇವೆ. ಮಹಾಗಣಪತಿಯ ಒಂದು ಅನುಗ್ರಹದಿಂದಾಗಿ ನಾವು ಎಲ್ಲರೂ ಕೂಡ ಚೆನ್ನಾಗಿ ಇರಬೇಕು ಅಂತ ಹೇಳುವಂತಹ ನಿಟ್ಟಿನಿಂದಾಗಿ ಜನಸಾಮಾನ್ಯರ ಒಳಿತಿಗೋಸ್ಕರ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹಾಗೂ ವೃದ್ಧರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ಒಂದು ಮಾಹಿತಿ. ಈ ಲಿಂಬೆಹಣ್ಣನ್ನು 8 ರಿಂದ 10 ಕಣ್ಣುಗಳನ್ನಾಗಿ ಮಾಡಿಕೊಳ್ತಕ್ಕಂಥದ್ದು. ಅಂತ ಹೇಳಿದರೆ ಸೂಜಿಯನ್ನು ತೆಗೆದುಕೊಂಡು ಕಣ್ಣನ್ನು ಮಾಡ್ತಕ್ಕಂಥದ್ದು. ಹಾಗೆ ಈ ಥರದ ಒಂದು ಲೋಟದಲ್ಲಿ ನೀರನ್ನು ತಗೊಳ್ತಕ್ಕಂಥದ್ದು. ಆ ನೀರಿಗೆ ಆ ಲಿಂಬೆಹಣ್ಣನ್ನು ಹೀಗೆ ಹಾಕೋತಕ್ಕಂಥದ್ದು. ಆನಂತರದಲ್ಲಿ ಅದನ್ನು ಕುದಿಸ್ತಕ್ಕಂತಹ ಕ್ರಿಯೆಯನ್ನು ಮಾಡತಕ್ಕಂಥದ್ದು. ಕುದ್ದಾದ ನಂತರದಲ್ಲಿ ಅದನ್ನು ಜ್ವರ ಬಂದಿರತಕ್ಕಂಥವರಿಗೆ ಕುಡಿಸಿದರೆ ಜ್ವರ ಹೇಳ್ತಕ್ಕಂಥದ್ದು 10 ನಿಮಿಷದಲ್ಲಿ ಕಡಿಮೆ ಆಗ್ತದೆ. ಅದೇ ಥರದಲ್ಲಿ 2 ರಿಂದ 3 ಟೈಮ್ ಮಾಡಿದಾಗ ಸಂಪೂರ್ಣವಾಗಿ ಆ ವ್ಯಕ್ತಿಗಳು ಆರಾಮಾಗ್ತಾರೆ. ಇದು ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಹೆಚ್ಚು ಕಡಿಮೆಯಾಗಿ ಮನೆಯಲ್ಲೇ ಇರತಕ್ಕಂಥದ್ದು ಆದ್ದರಿಂದಾಗಿ ಪ್ರತಿಯೊಬ್ಬರು ಕೂಡ ತುಂಬ ಸುಲಭವಾಗಿ ಮತ್ತು ತ್ರಾಸು ಕೂಡ ಇಲ್ಲದೇನೆ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಜ್ವರ ಬಂದಾಗ ಇದರ ಸಪ್ರಯೋಜನವನ್ನು ಹೇಗೆ ಪಡಿಬೇಕು ಅಂತ ಹೇಳತಕ್ಕಂಥದ್ರ ಒಂದು ಸಣ್ಣದಾದಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಲ್ವ. ಹಾಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಮತ್ತು ಅಷ್ಟೇ ಅಲ್ಲದೆ ಈ ರೀತಿಯಾದಂತಹದ್ದನ್ನು ಖಾಲಿ ತಿಳಿಸುವುದಷ್ಟೇ ಅಲ್ಲ, ನೀವು ಮಾಡಿ ಇದರ ಪ್ರಯೋಜನವನ್ನು ಜ್ವರ ಬಂದಾಗ ತೆಗೆದುಕೊಳ್ಳಿ. ಆ ನಂತರದಲ್ಲಿ ಗುಡ್ ರಿಸಲ್ಟನ್ನು ಕೊಡಿ ಅಂತ ಹೇಳುತ್ತಾ ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಕನಕದಾಸ ಜಯಂತಿಯ ಕಾರ್ತಿಕ ಮಾಸದ ಶುಭಾಶಯನ್ನು ತಿಳಿಸುತ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಪ್ರತಿಯೊಬ್ಬರೂ ಕೂಡ ಇಂತಹ ಒಂದು ಉತ್ತಮವಾದಂತಹ ಔಷಧಿಯನ್ನು ಮನೆ ಮದ್ದು ಅಂತ ಕರೀತೇವೆ, ಇದನ್ನು ಮಾಡಿಕೊಂಡು ಅವರ ಆರೋಗ್ಯವನ್ನು ರಕ್ಷಣೆಯನ್ನು ಮಾಡಿಕೊಳ್ಳಿ ಹೇಳ್ತಕ್ಕಂಥದ್ದು ದರ್ಬಾ ಚಿಕಿತ್ಸಾ ಕಡೆಯಿಂದಾಗಿ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳು.